ಇನ್ನು ಭಾರೀ ಮಳೆಯ ಹಿನ್ನೆಲೆ ಉಡುಪಿ ಜಿಲ್ಲೆಗೆ ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಗುಡ್ಡ ಕುಸಿತದಂತಹ ಪ್ರಕರಣಗಳು ಕೂಡ ವರದಿಯಾಗ್ತಿವೆ. ಇನ್ನು ಅಪಾಯದ ಮಟ್ಟ ಮೀರಿ ಹಳ್ಳ ಕೊಳ್ಳಗಳು ಹರಿತಾ ಇವೆ. ಹಲವು ಪ್ರದೇಶಗಳಲ್ಲಿ ಭಾರೀ ಪ್ರವಾಹ ಉಂಟಾಗೋ ಆತಂಕ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆ ಮೇಲೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹರಿತಾ ಇದೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಪ್ರಕರಣಗಳು ಕೂಡ ವರದಿ ಆಗ್ತಾ ಇದೆ. ಅಲ್ಲಿ ನಿರಂತರ ಮಳೆ ಆಗ್ತಿರೋದ್ರಿಂದ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಡಲಾರ್ಭಟ ಕೂಡ ಉಡುಪಿಯಲ್ಲಿ ಜೋರಾಗಿದೆ. ಪ್ರವಾಸಿಗರು ನೀರಿಗೆ ಇಳಿಯದಂತೆ ಈಗ ಆಲ್ರೆಡಿ ಆ ಕೋಸ್ಟಲ್ ಏರಿಯಾದಲ್ಲಿ, ಅದು ಉಡುಪಿ ಆಗಿರಬಹುದು, ಮಂಗಳೂರು ಆಗಿರಬಹುದು, ಕಾರವಾರ ಆಗಿರಬಹುದು, ಆಯಾ ಜಿಲ್ಲೆಗಳಲ್ಲೂ ಈಗ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಯಾರು ಪ್ರವಾಸಿಗರು ಹೋದರೂ ಕೂಡ ಅವರಿಗೆ ಸಮುದ್ರಕ್ಕೆ ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಪರ್ಮಿಷನ್ ಕೂಡ ಇಲ್ಲ. ಇನ್ ಕೇಸ್ ಸಮುದ್ರಕ್ಕೆ ಏನಾದರೂ ಇಳಿದ್ರೆ ಅಲ್ಲಿ ಗಾರ್ಡ್ಸ್ ಹೇಳ್ಕೊಂಡ್ಬರ್ತಾರೆ ಹೊರಗಡೆ. ಅವ್ರಿಗೆ ಪನಿಷ್ಮೆಂಟ್ ಕೊಡುವಂತಹ ಕೆಲಸ ಕೂಡ ಆಗುತ್ತೆ, ಫೈನ್ ಹಾಕುವ ಕೆಲಸ ಕೂಡ ಆಗುತ್ತೆ. ಇನ್ನು ಮತ್ತೊಂದು ಸಿಟಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಉಡುಪಿ ಸಿಟಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬಿಟ್ಟು ಬಿಡದೆ ಧಾರಾಕಾರವಾಗಿ ಅಲ್ಲಿ ಮಳೆ ಸುರಿತಾ ಇದೆ. ಕಳೆದ 24 ಗಂಟೆಯಲ್ಲೂ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.